ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ತಾರೀಕು ನೋಡಿ 10/8/2026. ಇವತ್ತಿನ ಕೆಇದಂದ ಅಪ್ಡೇಟ್ ಏನಿದೆ ಅನ್ನೋದಂದ ಒಂದು ಮಾಹಿತಿಗಳನ್ನು ನಿಮಗೆ ಕೊಡೋದ್ರ ಜೊತೆಗೆ ನಿಮಗೆ ರಿಮೈಂಡರ್ ಆಗಿ ಮಾಹಿತಿಗಳನ್ನು ಕೂಡ ಇನ್ಫಾರ್ಮೇಷನ್ಸ್ ಶೇರ್ ಮಾಡ್ತಾ ಇರುವಂಥದ್ದು ಈ ಒಂದು ವಿಡಿಯೋ ಮೂಲಕ. ಈಗಾಗಲೇ ಕೆಇದವರು 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಅದಕ್ಕೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳು ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂಥ ಅಭ್ಯರ್ಥಿಗಳು ಇಲ್ಲಿ ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದಾಗಿದೆ. ಮತ್ತು ಹೋಲ್ಡಲ್ಲಿಟ್ಟಿರುವಂಥವ್ರು ರೀಎಂಜೇಜ್ಮೆಂಟು ಡಿಲೀಟ್ ಆಪ್ಷನ್ಗಳನ್ನು ಕೂಡ ಕೊಡಲಾಗಿದೆ. ಅದನ್ನು ಕೂಡ ನೀವು ಮಾಡ್ಕೊಳ್ಬೋದು. ಇದಕ್ಕೆ ದಿನಾಂಕಗಳನ್ನು ಕೂಡ ನಿಗದಿ ಮಾಡಿದ್ದಾರೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ಸ್ ಏನಂತಂದರೆ ಇಲ್ಲಿ ಒಂದು ಶಾಕಿಂಗ್ ಅಪ್ಡೇಟ್ ಏನಂತಂದರೆ, ಫಸ್ಟ್ ರೌಂಡಲ್ಲಿ ಇರುವಂಥ ಏನು ಚಾಯ್ಸ್ಗಳಿದ್ದು ಅವು ಸೆಕೆಂಡ್ ರೌಂಡಲ್ಲಿ ಆಲ್ಮೋಸ್ಟ್ ಇರೋದಿಲ್ಲ ರೀ. ಉದಾಹರಣೆಗೆ ಈಗ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಿದ ಮೇಲೆ ನೀವು ಚಾಯ್ಸ್ 1 ಅಥವಾ ಚಾಯ್ಸ್ 2, 3, 4 ಅಂತಿದ್ದು. ಆದರೆ ಆ್ಯಸ್ ಪರ್ ದ ಈ ಒಂದು ಗೈಡ್ಲೈನ್ಸ್ ಪ್ರಕಾರ ನಮ್ಮ ಕೆಇದವರು ಒಂದು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಈ ಒಂದು ಗೈಡ್ಲೈನ್ಸ್ ಪ್ರಕಾರ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಒಂದು ಕೌನ್ಸಿಲಿಂಗಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶದ ನಂತರ ಅಭ್ಯರ್ಥಿಗಳಿಗೆ ಚಾಯ್ಸ್ 1 ಅಥವಾ ಚಾಯ್ಸ್ 4 ಆಯ್ಕೆ ಮಾಡಿಕೊಳ್ಳಬಹುದು. ಅಂದರೆ ಚಾಯ್ಸ್ 2 ಮತ್ತು ಚಾಯ್ಸ್ 3 ಲಭ್ಯವಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗಿದು ಈಗೇನು ನೀವು ಆಪ್ಷನ್ ಎಂಟ್ರಿ ಮಾಡಿ ನೆನಪಿಟ್ಕೋರಿ, ಯಾಕಂದರೆ ಇದೇ ನಿಮ್ಮ ಫೈನಲ್. ನಿಮ್ಮ ಪ್ರಕಾರ ಏನು ಸೀಟ್ ಸಿಗುತ್ತಲ್ಲ ಅದೇ ಫೈನಲ್ ಆಗುತ್ತೆ. ಒಂದು ಬಿಟ್ಟು ಹೋಗಬೇಕು, ಒಂದು ಸಿಕ್ಕಿರುವಂಥ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು. ಇಲ್ಲಿ ನಿಮಗೆ ಮತ್ತೆ ಹೋಲ್ಡ್ ಇಡುವಂಥ ಆಪ್ಷನ್ ಇಲ್ಲ. ನಾವು ಹೋಲ್ಡಲ್ಲಿ ಇಟ್ಟು ನಾನು ಹೋಗ್ತೀನಿ ಅಂತಂದರೆ ತುಂಬ ಕಷ್ಟ ಆಗೋದಿಲ್ಲ. ಯಾಕಂದರೆ ಚಾಯ್ಸ್ಗಳನ್ನು ತೆಗೆದಿದ್ದಾರೆ. ಚಾಯ್ಸ್ 2 ಮತ್ತು ಚಾಯ್ಸ್ 3ಗಳನ್ನು ರಿಮೂವ್ ಮಾಡಿದ್ದಾರೆ ಕೆಇದವರು. ಹೀಗಾಗಿ ನೀವು ತುಂಬ ಹುಷಾರಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಿ.